ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಹಾಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ರಿಗೂ ಹ್ಯಾಪಿ ದಿವಾಲಿ. ಏನಪ್ಪ ಹ್ಯಾಪಿ ದಿವಾಲಿ ಅಂತ ಅಂದ್ಬಿಟ್ಟು ಇವಳು ಎದ್ದಿರೋ ಮುಗ್ದಲ್ಲೇ ಬಂದಿದ್ದಾಳೆ ಅಂದ್ಕೋಬೇಡಿ. ಸ್ನಾನ ಮಾಡಿಬಿಟ್ಟು ಅಕ್ಕಿ ಕುಟ್ಬಿಟ್ಟು ಪಾಕಕ್ಕಿಟ್ಟಿದ್ದೀನಿ. ಅದು ಕಜ್ಜಾಯ ಮಾಡಬೇಕೀಗ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಅಪ್ರಾಕ್ಸಿಮೇಟ್ ಒಂದು 6:30 ಆಗಿದೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ಪಾಕ ಬಂದರೆ ಕಜ್ಜಾಯ ಸುಟ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಯಾವ ಥರ ಆಚರಿಸ್ತೀವಿ, ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ನೋಡಿ, ಅಕಸ್ಮಾತ್ ಏನಾದರೂ ನಮ್ಮ ಮನೆಯಲ್ಲಿ ಮಾಡೋ ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ, ಅಂದರೆ ಹಬ್ಬ ಮಾಡ್ತೀರಲ್ವ, ಸೊ ಪೂಜೆಯಲ್ಲಾಗಿರ್ಬೋದು, ಸಮಥಿಂಗ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ನಾನು ತಿದ್ಕೋತೀನಿ. ಅದು ಬಿಟ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ ಒಂದು ಲೈಕ್ ಕೊಡಿ. ಬನ್ನಿ ನೋಡ್ಕೊಬರೋಣ ಯಾವ ಥರ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಏನು ಅಂತ. ನೋಡಿ ಗೈಸ್, ನಾನು ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡಲ್ಲ, ಸೊ ಅದಕ್ಕೇ ಈ ಹಬ್ಬಕ್ಕೆ ನಾವು ದುಡ್ಡೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಪಾಕ ಇಟ್ಬಿಟ್ಟು ಕಜ್ಜಾಯ ಸುಟ್ಬಿಟ್ಟು ಪೂಜೆ ಮಾಡೋದಷ್ಟೆ. ಇಲ್ಲಿ ಕಜ್ಜಾಯ ಸುಡೋದಕ್ಕೆ ಇದಿಟ್ಟಿದ್ದೀವಿ. ಸೊ ಬೆಲ್ಲ ಕರಗ್ತಾ ಇದೆ. ಪಾಕ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಹೋದ ವರ್ಷ ನಾನೇ ಮಾಡಿದ್ದೆ, ನಮ್ಮಮ್ಮ ಹೇಳ್ಕೊಟ್ರು ಕಜ್ಜಾಯ ಮಾಡೋದು, ನಾನು ಮಾಡಿದ್ದೆ. ಈ ವರ್ಷ ನಮ್ಮಮ್ಮನ ಕೈಯಲ್ಲೇ ಮಾಡಿಸ್ತಿದ್ದೀನಿ. ನಮ್ಮಮ್ಮ ಮಾಡ್ತಿದ್ದಾರೆ. ಹಾಯ್ ಮಾಡಮ್ಮ. ಹಾಯ್. ಇದು ನನ್ನ ತಂಗಿ, ಇವಾಗ ತಾನೇ ಎದ್ಬಿಟ್ಟು ಬಂದಿದ್ದಾಳೆ. ಇವಾಗ ಅದರಲ್ಲಿ ಪಾಕ ಬಂದಿದೆ. ನಾವು ಮಾಡೋದು ಒಂಥರ ದಾರ ಥರ ಬರಬೇಕು, ಆ ಥರ ಪಾಕ ಮಾಡ್ಕೋತೀವಿ. ಆ ಥರ ಪಾಕ ಬಂದಮೇಲೆ ಗಸಗಸೆ, ಎಳ್ಳು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀವಿ. ಅದು ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು. ಒಬ್ಬರು ಹುಲ್ಟಾಗಬೇಕು, ಒಬ್ಬರು ಕಲಿಸ್ಬೇಕು. ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೆ ಕಜ್ಜಾಯ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಒಂಥರ ಏನದು ಅಕ್ಕಿ ಹಿಟ್ಟು ಎಲ್ಲ ಹಂಗೆ ಬಾಯಿಗೆ ಹಂಗೆ ಸಿಗ್ತಾ ಇರುತ್ತೆ, ಅದು ಚೆನ್ನಾಗಿರಲ್ಲ. ಸೊ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಪಾಕ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರ ಮಾಡೋದು. ಈ ಥರ ಇರಬೇಕು ಪಾಕ, ಚೆನ್ನಾಗಿರುತ್ತೆ. ಕಜ್ಜಾಯ ಸ್ವಲ್ಪ ದಿನ ಆದಮೇಲೆ ಗಟ್ಟಿ ಆಗೋದು ಆ ಥರ ಎಲ್ಲ ಆಗಲ್ಲ. ಈ ಥರ ಮಾಡ್ಕೋಬೇಕು ಪಾಕ. ಇನ್ನೊಂದು ಚೂರು ಗಟ್ಟಿ ಇದ್ದರೂ ಏನಾಗಲ್ಲ, ಬಟ್ ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಜ್ಜಾಯ ಸುಟ್ಕೊಳ್ಳೋಣ. ಎಸ್ ಗೈಸ್, ಪೂಜೆಗೆಲ್ಲ ರೆಡಿ ಮಾಡಿದೆ, ಮತ್ತು ನಾನು ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡೋಣ ಬನ್ನಿ. ಸೊ ಈಗ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಪ್ರತಿ ವರ್ಷವೂ ಇಲ್ಲೇ ಬಂದು ನಮಸ್ಕಾರ ಮಾಡ್ಕೊಳ್ಳೋದು. ಇಲ್ಲಿ ಮುಗಿಸ್ಕೊಂಡು ಮತ್ತೆ ಗಂಗಮ್ಮ ಟೆಂಪಲ್, ಅಂದರೆ ಗ್ರಾಮ ದೇವತೆ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಪೂಜಾರಿ ಅವರು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಒಂದು ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ. ನಮ್ಮೂರ ಗ್ರಾಮ ದೇವತೆ ಇದು. ಬೇವಿನ ಮರ ಇರುತ್ತೆ ಅಲ್ವಾ, ಗಂಗಮ್ಮ ಟೆಂಪಲ್ ಹತ್ರ ಬೇವಿನ ಮರ ಇದೆ. ಅಲ್ಲಿ ಪೂಜಾರಿ ಅವರು ಹೇಳಿದ್ರು, ಹೋಗ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು
ಪೂಜೆ ಮಾಡ್ಕೊಬನ್ನಿ ಅಂತ. ಸೊ ಅದಕ್ಕೆ ಅಲ್ಲಿ ಮಾಡ್ತಿದ್ದೀನಿ. ತುಂಬ ವರ್ಷಗಳಿಂದ ನಾನು ಚಿಕ್ಕವಾಗಿಂದನೂ ಇದೆ ಗೈಸ್ ನಮ್ಮೂರಲ್ಲಿ ಟೆಂಪಲ್ಲು. ಬಟ್ ಆವಾಗ ಸುಮ್ಮನೆ ಒಂಥರ ಚಿಕ್ಕದಾಗಿ ಗುಡಿ ಇತ್ತು. ಇವಾಗ ದೊಡ್ಡದಾಗಿ ಟೆಂಪಲ್ ಮಾಡಿದ್ದಾರೆ ಊರಿನವರೆಲ್ಲ ಸೇರಿಕೊಂಡು. ಸೊ ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಮ್ಮೂರು ಪ್ರತಿಷ್ಠಾಪನೆ ಆಗಿದ್ದು ಗ್ರಾಮ ದೇವತೆದು. ಸೊ ನನ್ನ ದಿನ ಬಂದು ತುಂಬ ಅಂದರೆ ಹಬ್ಬದ ದಿನ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಇದು ಒಂದೇ ಫಸ್ಟು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಆಮೇಲೆ ಗಂಗಮ್ಮ ಟೆಂಪಲ್ಗೆ ಹೋದೆ. ಅದಾದಮೇಲೆ ನಾಗಲಮುದ್ದಮ್ಮ ಟೆಂಪಲ್ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಅಲ್ವಾ, ಆ ವಿಡಿಯೋದಲ್ಲಿದೆ ನೋಡಿ. ಆ ಟೆಂಪಲ್ ಹೋಗಿದ್ವಿ. ಮತ್ತು ಅಲ್ಲಿಂದ ಬರಬೇಕಾದ್ರೆ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಶಿವ ನನ್ನ ಫೇವ್ರೆಟ್ ಗಾಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ದೇವರು ಕೈ ಹಿಡ್ದಿದ್ದಾರೆ ನನಗೆ. ಅಂದರೆ ಎಲ್ಲ ದೇವರು ಇಷ್ಟನೇ, ಬಟ್ ಒಬ್ಬೊಬ್ರಿಗೆ ಒಂದೊಂದು ದೇವರು ಅಂತ ಇರುತ್ತೆ ಅಲ್ವಾ, ಲೈಕ್ ಅವರಿಗೆ ಇಷ್ಟವಾದ ದೇವರು ಇರುತ್ತೆ ಅಲ್ವಾ. ಸೊ ನನಗೆ ಆ ಥರ ನಾನು ಶಿವನ ತುಂಬ ಇಷ್ಟಪಡ್ತೀನಿ. ಸೊ ಶಿವನ ಟೆಂಪಲ್ಗೂ ಹೋಗಿದ್ವಿ. ಅದು ಇವಾಗ ಬಟ್ಟಿಡ್ತಿದ್ದೀನಿ ಅಲ್ವಾ, ಅದು ಬಂದು ನಾಗರದ್ದು ಕಲ್ಲು. ಸೊ ತುಂಬ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ ಗೈಸ್ ಒನ್ಸ್ ಅಪಾನ್ ಎ ಟೈಮ್. ಅಂದರೆ ನಮ್ಮಪ್ಪ ಡೆತ್ ಆದರು ಅಲ್ವಾ. ಸೊ ಅವಾಗೆಲ್ಲ ನಾನು ಪೂಜೆನೇ ಮಾಡೋದು ಬಿಟ್ಬಿಟ್ಟಿದ್ದೆ ಆ್ಯಕ್ಚುಲಿ. ನಾನು ನಮ್ಮ ಅಮ್ಮನಿಗೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಆ ನಂಬಿಕೆ ಹಂಗೆ ಹೋಗ್ತಿದೆ ಈಗ. ಸೀರಿಯಸ್ಲಿ ನಾನು ಪೂಜೆ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಇವನು ಪಟಾಕಿ ನೋಡಿಬಿಟ್ಟು ಭಯ ಬೀಳ್ತಿದ್ದ. ಸೊ ಅದಕ್ಕೆ ಏನಾಯಿತು ಏನು ಎತ್ತ ಅಂತ ಕೇಳ್ತಿದ್ದೆ. ಅವನು ಹೊಡೆದಿದ್ದ ತಕ್ಷಣ ತುಂಬಾ ಭಯ ಪಟ್ಕೊಬಿಡ್ತಿದ್ದ. ಸೊ ಇವರೆಲ್ಲರೂ ನಮ್ಮ ಅಣ್ಣಂದರು ಮತ್ತು ನಮ್ಮ ಅಮ್ಮವ್ರ ತಮ್ಮ ಮಕ್ಕಳು, ನಮ್ಮ ದೊಡ್ಡಕ್ಕ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ಪಟಾಕಿನ ಹೊಡ್ಕೊಂಡು. ಸೊ ಅಲ್ಲಿ ಹಚ್ತಿರೋದು ನಾನೇ. ಏನು ಅಷ್ಟು ಕುಳ್ಳಕ್ಕಿದ್ದೀನಿ ಏನೋ ಎತ್ತ ಅಂತ ಬೇಜಾರು ಪಟ್ಕೋಬೇಡಿ, ನಾನು ಇರೋದು ಹಾಗೇ. ನಮ್ಮಪ್ಪ ಇದ್ದಾಗ ಚೆನ್ನಾಗಿದ್ದೆ. ಸೊ ನಮ್ಮಪ್ಪ ಆ ಥರ ಆದಮೇಲೆ ನಾನು ತುಂಬ ಸಣ್ಣ ಆಗಿಬಿಟ್ಟೆ. ಆಮೇಲೆ ಇಲ್ಲಿರೋದು ನಮ್ಮ ಮಾವನ ಮಗ, ಆಮೇಲೆ ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ ಮಕ್ಕಳು 3 ಇದ್ದಾರೆ. ಅವರು ವೈಟ್ ಶರ್ಟ್ ಹಾಕಿದ್ದಾರೆ ಅಲ್ವಾ, ಅವರು ನಮ್ಮ ದೊಡ್ಡಮ್ಮ ಮಗಳ ಮಗನು. ಸೊ ಇಲ್ಲಿ ಇರೋದು ನಮ್ಮ 5ನೇ ಅಕ್ಕ, ನೀವೆಲ್ಲರೂ ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ. ಮತ್ತು ನಮ್ಮಮ್ಮ, ನನ್ನ ತಂಗಿಯಲ್ಲಿರೋದು ಅಂದರೆ ನಮ್ಮ ದೊಡ್ಡಮ್ಮ ಮಗನ ಮಗಳು ಆ ಹುಡುಗಿ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ದೀಪಾವಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇನೇ ನಾನು ಬ್ಯಾಂಗ್ಳೂರು ಬಂದುಬಿಟ್ಟೆ. ಸೊ ವರ್ಕ್ ಇದೆ ಅಲ್ವಾ, ವರ್ಕ್ ಹೋಗ್ಬೇಕಲ್ವ. ಸೊ ಅದಕ್ಕೇ ಬ್ಯಾಂಗ್ಳೂರು ಬಂದುಬಿಟ್ಟಿದ್ದೀನಿ. ಸೊ ಅಲ್ಲೇ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ ಅನಿಸುತ್ತೆ. ಅದಕ್ಕೇ ತುಂಬ ಬೇಜಾರಾಗ್ತಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಯಾವ ಥರ ವೀಡಿಯೋಸ್ ಬೇಕು, ಏನೋ ಚಾಲೆಂಜಿಂಗ್ ವೀಡಿಯೋಸ್ ಬೇಕಾ, ಇಲ್ಲ ಮೇಕಪ್ ವೀಡಿಯೋಸ್ ಬೇಕಾ, ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ಮಾಡ್ತೀನಿ ನಿಮಗೋಸ್ಕರ ಏನು ಬೇಕಾದರೂ. ಸೊ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್.